ಇಲ್ಲಿ ಫಸ್ಟ್ ಆಕ್ಟರ್ ಯಾರು ಅಂತ ಗೊತ್ತಾಗಕ್ ಮುಂಚೆ ಕತೆ ಕೇಳ್ಕೊಂಡಿದ್ದು. ಎಲ್ಲಾರೂನು ಅಂದ್ರೆ ಇವ್ರು ಲೀಡ್ ಅಂತ ಹೋಗಲ್ಲ ಸ್ಟೋರಿಯಲ್ಲಿ ನೀವು ನೋಡಿದ್ರೆ ಹೋಗುವಾಗ. ಕಾಮಿಡಿ ನಾವು ಮಾಡುವಾಗ ಅದು ಕಾಮಿಡಿ ಅಂತ ಅನ್ಸಲ್ಲ. ಬಿಕಾಸ್ ನಮ್ಗೇನೋ ಸೀರಿಯಸ್ ಆಗ್ತಾ ಇರುತ್ತೆ. ಬಿಕಾಸ್ ಸಿಚುವೇಶನ್ ಇಸ್ ಸೋ ಸಿಲಿ, ನೋಡೋರ್ಗೆ ಅದು ಕಾಮಿಡಿ ಅಂತ ಅನ್ಸುತ್ತೆ. ನಾನು ಜಾಸ್ತಿ ಅವ್ರ ಅಂದ್ರೆ ಪರವಾಗಿ ಮಾತಾಡ್ಬಿಟ್ರೆ ಅವ್ರ ಫ್ಯಾನ್ಸ್ ಅಲ್ಲಿ ಕೋಪ ಮಾಡ್ಕೊಂಡ್ಬಿಡ್ತಾರೋ ಅನ್ನೋದು ಬೇರೆ ಭಯ. ನಮ್ಗೆ ಇಲ್ಲಿ ಮಧ್ಯೆ ಕಾವು ಮಧ್ಯೆ ಬರಬೇಡಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ರಾಜ್. ಇದೇ ಫೆಬ್ರವರಿ 27ನೇ ತಾರೀಕು ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನೀವು ನೋಡಿರ್ತೀರಾ ಟೀಸರ್ನ, ಟ್ರೈಲರ್ನ. ಹೇಗಿದೆ ಸಿನಿಮಾ ಅನ್ನೋ ರೀತಿಯಲ್ಲಿ ನಿಮಗೊಂದು ಹಿಂಟ್ ಸಿಕ್ಕಿರುತ್ತೆ. ಜೊತೆಗೆ ಈ ಸಿನಿಮಾದಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಒಬ್ರು ಹೀರೋಯಿನ್, ಇಬ್ರು ಹೀರೋ. ಅದ್ರ ಜೊತೆಗೆ ಗಿಲ್ಲಿ ಅವರು ಇಲ್ಲಿ ಮೇಜರ್ ಆಗಿರುವಂತಹ ರೋಲ್ ಅನ್ನ ಪ್ಲೇ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ನನ್ನ ಜೊತೆಗೆ ಈ ಸಿನಿಮಾದ ನಟಿ ಶ್ವೇತಾ ಅವರು ಇದ್ದಾರೆ. ಸೊ ಅವರ 3ನೇ ಸಿನಿಮಾ ಇದು. ಹಾಗೆ ಜೊತೆಗೆ ಇವರು ನಟಿ ಮಾತ್ರ ಅಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ. ಸೊ ಅವ್ರ ಜೊತೆಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ನ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅವ್ರನ್ನ ನಾನು ವೆಲ್ಕಮ್ ಮಾಡ್ತೀನಿ. ಹಾಯ್ ಶ್ವೇತಾ ಅವರೇ, ಹೇಗಿದ್ದೀರಾ? ನಮಸ್ತೆ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಗೊಂಬೆ ತರ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ನೀವು ಕೂಡ ವೆರಿ ಬ್ಯೂಟಿಫುಲ್ ಐಸ್ ಯು ಹ್ಯಾವ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಸಿನಿಮಾ ನೆಕ್ಸ್ಟ್ ವೀಕ್ ಅಲ್ಲ, ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ದೆನ್ ಇವಾಗ ಸೂಪರ್ ಹಿಟ್ ಈ ಸಿನಿಮಾಗೆ ನಿಮಗೆ ಅವಕಾಶ ಹೇಗೆ ಸಿಕ್ತು? ಜೊತೆಗೆ ಇಬ್ರು ಹೀರೋ ಒಬ್ರು ಹೀರೋಯಿನ್ ಅಂದಾಗ ಯೋಚನೆ ಮಾಡ್ಬೇಕಾಗಿರೋ ವಿಷಯ ಇದು ಅಲ್ವಾ? ಸೊ ನೀವು ಹೇಗೆ ಒಪ್ಕೊಂಡ್ರಿ? ಆ ಅವಕಾಶ ಹೇಗೆ ಸಿಕ್ತು ಅಂದ್ರೆ, ಒಂದು ಆರ್ಟಿಸ್ಟ್ ಅಂತ ಅಂದಮೇಲೆ ನಂಬರ್ ಮ್ಯಾನೇಜರ್ಸ್ ಕೈಲಾಗ್ಲಿ, ಕಾಸ್ಟಿಂಗ್ ಡೈರೆಕ್ಟರ್ಸ್ ಕೈಲಾಗ್ಲಿ ಹೋಗುತ್ತೆ. ಫಾರ್ಚುನೇಟ್ಲಿ ನನ್ನ ನಂಬರ್ ನಮ್ಮ ಟೀಮ್ ಅವ್ರ ಕೈಲೇ ಸಿಕ್ಕಿ ಅವ್ರು ನನ್ನ ಕರೆದು ನರೇಶನ್ಗೆ ಅಂತ ಕರೆದ್ರು. ನನಗೆ ಮುಂಚೆಯಿಂದನೂ ಕಾಮಿಡಿ ಫಿಲ್ಮ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ನಮ್ಮ ಆನಂದ್ ಸರ್ ನರೇಶನ್ ಮಾಡಿದಾಗ ಇದು ಸಿಚುವೇಶನಲ್ ಕಾಮಿಡಿ ಆಗಿರೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು, ಸ್ಟೋರಿಯಿಂದ ಹಿಡಿದು ಪ್ರತಿಯೊಂದು. ಹಾಗಿರುವಾಗ ಇಂಥ ಒಳ್ಳೆ ಸ್ಟೋರಿನ ಬಿಟ್ಟರೆ ಐ ವುಡ್ ಬಿ ಅ ಲೂಸರ್ ಅಷ್ಟೇ. ಪ್ಲಸ್ ನೀವು ಕೇಳ್ದಂಗೆ ಇಬ್ಬರು ಆ್ಯಕ್ಟರ್ಸ್ ಜೊತೆ ಆ್ಯಕ್ಟ್ ಮಾಡೋದು ಹೇಗೆ, ಇಲ್ಲಿ ಎಲ್ಲರೂ ಅಂದರೆ ಇವರು ಲೀಡ್ ಅಂತ ಹೋಗಲ್ಲ ಸ್ಟೋರಿಯಲ್ಲಿ ನೀವು ನೋಡಿದ್ರೆ ಹೋಗುವಾಗ. ಎಲ್ಲರೂ ಒಂದು ಸಿಚುವೇಶನ್ ಸಿಗಾಕೊಂಡ್ಬಿಟ್ಟಿದ್ದಾರೆ 3 ಜನ. ಇದಾದ್ಮೇಲೆ ಹೆಂಗೆ ಹೋಗ್ತಾರೆ ಅನ್ನೋದೇ ಹೋಗುತ್ತೆ. ಫಸ್ಟ್ ಡೇಯಿಂದ ಹಿಡಿದು ಲಾಸ್ಟ್ ಡೇ ತನಕನೂ ಇಟ್ ಹ್ಯಾಸ್ ಆಲ್ವೇಸ್ ಬಿನ್ ಕಂಫರ್ಟಬಲ್. ಇಲ್ಲಿ ಕೋ ಸ್ಟಾರ್ಸ್ ಥರ ಇದ್ದೀವಿ ಅನ್ನೋಕ್ಕಿಂತ ಜಾಸ್ತಿ ಫ್ರೆಂಡ್ಸ್ ಥರ ಇದ್ವಿ ಅನ್ನೋ ಹಾಗೆ. ಆನ್ ಸ್ಕ್ರೀನ್ ಅವರು ಆ್ಯಕ್ಷನ್ ಕಟ್ ಹೇಳುವಾಗ ಏನು ಕಾಮಿಡಿ ಮಾಡ್ತೀವಿ, ಏನು ನಗ್ತೀವಿ. ಅಪಾರ್ಟ್ ಫ್ರಮ್ ದ್ಯಾಟ್ ಆ್ಯಕ್ಷನ್ ಕಟ್ ಇಲ್ಲದೆ ಇರುವಾಗೂ ಹಾಗೆ ಇರ್ತಿದ್ವಿ. ಸೊ ಸಪೋರ್ಟಿವ್ ಆಗಿ ಇದ್ಕೊಂಡು, ಫನ್ ಆಗಿ ಇದ್ಕೊಂಡು ಕಷ್ಟ ಏನಾಗಿಲ್ಲ. ಓಕೆ, ಗಿಲ್ಲಿ ಅವರು ಮೇನ್ ಹೀರೋನಾ? ನೀವು ಫಿಲ್ಮ್ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ಹೇಳಲ್ಲ ನಮಗೆ. ಓಕೆ, ಗೌರವ್ ಅವರು ಹಾಗೆ ಗಿಲ್ಲಿ ಅವರು. ಮೊದಲನೇದಾಗಿ ನಿಮ್ಗೆ ಈ ಕತೆ ಬಂದಾಗ, ನೀವು ಒಪ್ಕೊಂಡಾಗ, ಹೀರೋ ಯಾರು ಅಂತ ಕೇಳಿದಾಗ, ಗಿಲ್ಲಿ ಅಂತ ಗೊತ್ತಾದಾಗ, ಗೌರವ್ ಅಂತ ಗೊತ್ತಾದಾಗ ಒಂದ್ ಸ್ವಲ್ಪ ಏನಾದ್ರು ಬೇಡಪ್ಪ ನೆಕ್ಸ್ಟ್ ಟ್ರೈ ಮಾಡೋಣ ಆ ರೀತಿ ಏನಾದ್ರು ಅನ್ಸ್ತಾ? ಇಲ್ಲಿ ಫಸ್ಟ್ ಆಕ್ಟರ್ ಯಾರು ಅಂತ ಗೊತ್ತಾಗಕ್ ಮುಂಚೆ ಕತೆ ಕೇಳ್ಕೊಂಡಿದ್ದು. ಸೊ ಕತೆ ಆಲ್ರೆಡಿ ಇಷ್ಟ ಆಗಿತ್ತು. ಆಸ್ ಅನ್ ಆಕ್ಟ್ರೆಸ್ ನಾನು ಫಸ್ಟ್ ಕತೆ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ನೋಡೋದು ಪ್ರಿಫರೆನ್ಸ್ ಕೊಡ್ತೀನಿ. ಅವರಿಬ್ರು ಆಬ್ವಿಯಸ್ಲಿ ನನಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋರು ಕಾಮಿಡಿಯಲ್ಲಿ. ಬಿಕಾಸ್ ಇಟ್ಸ್ ಅ ಕಾಮಿಡಿ ಫಿಲ್ಮ್. ನಾನು ಕಲಿಯೋದಿರುತ್ತೆ ಹೊರತು ನಾನು ಕಂಪ್ಲೇಂಟ್ ಏನು ಮಾಡೋಕ್ಕಿರುತ್ತೆ. ಸೊ ನೀವು ನೋಡಿದ್ರೆ ಫಿಲ್ಮಲ್ಲಿ ಯು ಕ್ಯಾನ್ ಸಿ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅವರ ಎಕ್ಸ್ಪೀರಿಯನ್ಸ್ ಎಲ್ಲನೂ ನಿಮಗೆ ಕಾಣುತ್ತೆ. ಸೊ ಇಲ್ಲಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಕಲ್ತಿದ್ದೀನಿ, ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅದೆಲ್ಲ ನೀವು ನೋಡಿದ್ಮೇಲೆ ನೀವು ಗೊತ್ತಾಗುತ್ತೆ. ಓಕೆ, ಈ ಹಿಂದೆ ನೀವು ಯಾವೆಲ್ಲ ಸಿನಿಮಾಗಳು ಮಾಡಿದ್ದೀರಾ? ಅದ್ರಲ್ಲಿ ಪಾತ್ರಗಳು ಹೇಗಿತ್ತು? ಮತ್ತೆ ಈ ಪಾತ್ರಕ್ಕೂ ಆ ಪಾತ್ರಕ್ಕೂ ಏನ್ ಡಿಫ್ರೆನ್ಸ್ ಇದೆ? ನಾನು ಮುಂಚೆ ಮಾಡಿರೋದೆಲ್ಲ ಇಲ್ಲ, ಇದ್ರ ಡ್ರಾಮಾ ಇತ್ತು, ಒಂದು ಹಾರರ್ ಫಿಲ್ಮ್ ಇತ್ತು, ಇದು ಕಂಪ್ಲೀಟ್ ಕಾಮಿಡಿ ಫಿಲ್ಮ್. ಸೊ ಐ ಆಮ್ ಲಕ್ಕಿ ಇನ್ ದ್ಯಾಟ್ ವೇ. ಫಸ್ಟ್ ಫಿಲ್ಮ್ ಬಂದು IT ರಿಲೇಟೆಡ್ ಸಬ್ಜೆಕ್ಟ್ ಇತ್ತು. ಅಲ್ಲೂ ಎಲ್ಲ ದ ಹೋಲ್ ಟೀಮ್ ವಾಸ್ ಫ್ರೆಶರ್ಸ್. ವಿಜಯ್ ಸೂರ್ಯ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು. ಸೆಕೆಂಡ್ ಫಿಲ್ಮ್ ಇಟ್ಸ್ ಔಟ್ ಅಂಡ್ ಔಟ್ ಹಾರರ್ ಫಿಲ್ಮ್ ಇತ್ತು. ಈಗ ಥರ್ಡ್ ಫಿಲ್ಮ್ ಕಾಮಿಡಿ ಫಿಲ್ಮ್. ಸೊ ಸೆಲೆಕ್ಷನ್ ವೈಸ್ ಐ ಬಿನ್ ಲಕ್ಕಿ ದ್ಯಾಟ್ ವೇ. ಡ್ರಾಮಾ ಮಾಡುವಾಗ, ಹಾರರ್ ಮಾಡುವಾಗ ನೀವು ಕೊಡೋ ರಿಯಾಕ್ಷನ್ಸ್ ಇರ್ಬೋದು, ಎಕ್ಸ್ಪ್ರೆಷನ್ಸ್ ಇರ್ಬೋದು, ದೇ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ನೀವು ಸಿಚುವೇಶನಲ್ ಕಾಮಿಡಿ ಮಾಡುವಾಗ. ಕಾಮಿಡಿ ನಾವು ಮಾಡುವಾಗ ಅದು ಕಾಮಿಡಿ ಅಂತ ಅನ್ಸಲ್ಲ. ಬಿಕಾಸ್ ನಮ್ಗೇನೋ ಸೀರಿಯಸ್ ಆಗ್ತಾ ಇರುತ್ತೆ. ಬಿಕಾಸ್ ಸಿಚುವೇಶನ್ ಇಸ್ ಸೋ ಸಿಲಿ, ನೋಡೋರ್ಗೆ ಅದು ಕಾಮಿಡಿ ಅಂತ ಅನ್ಸುತ್ತೆ. ಸೊ ಆಬ್ವಿಯಸ್ಲಿ ತುಂಬ ಡಿಫ್ರೆನ್ಸ್ ಇತ್ತು. ಕಲ್ತಿರೋದು ತುಂಬ ಇದೆ. ನೋಡಿದ್ಮೇಲೆ ನಿಮಗೆ ಖುಷಿ ಆಗುತ್ತೆ. ನಿಮ್ಮ ಪಾತ್ರ ಯಾವ ರೀತಿ ಇದೆ ಸಿನಿಮಾದಲ್ಲಿ? ನನ್ನ ಪಾತ್ರ ಬಂದು ಆ್ಯಕ್ಚುಲಿ 3 ಶೇಡ್ಸಲ್ಲಿದೆ. ನಿಮ್ಗೆ ಇಂಟರ್ವಲ್ ತನಕ 1 ಶೇಡಲ್ಲಿ ಹೋದರೆ, ಇಂಟರ್ವಲಲ್ಲಿ ಬ್ಯಾಕ್ ಸ್ಟೋರೀಸ್ ರಿವೀಲ್ ಆಗುತ್ತೆ. ಅಲ್ಲಿ ನಿಮ್ಗೆ 1 ಶೇಡ್ ಕಾಣುತ್ತೆ. ಆ್ಯಂಡ್ ಬೈ ದ ಕ್ಲೈಮ್ಯಾಕ್ಸ್ ನಿಮಗೆ ಇನ್ನೊಂದು ಶೇಡ್ ಕಾಣುತ್ತೆ. ಸೊ ಕಂಪ್ಲೀಟ್ ಸರ್ಪ್ರೈಸಸ್ ಜೊತೆನೇ ಹೋಗುತ್ತೆ ನನ್ನ ಕ್ಯಾರೆಕ್ಟರ್. ಓಕೆ, ಗಿಲ್ಲಿ ಅವ್ರ ಜೊತೆಗೆ ನಿಮ್ಮ ಕಾಂಬಿನೇಷನ್ ಯಾವ ರೀತಿ ವರ್ಕೌಟ್ ಆಗಿದೆ?
ಫಿಲ್ಮ್ ಒಂದ್ಸಲ ಕಾರಲ್ಲಿ ಕೂತ್ರೆ ಕಾರ್ ಇಳಿಯೋ ತನಕ 3 ಜನನು ಒಟ್ಟಿಗೆನೆ ಹೋಗ್ತೀವಿ. ಸೊ ಅದನ್ನೇ ಹೇಳಿದೀನಿ, ನೀವು ಅಲ್ಲಿ ಬಂದು ನೋಡಿ ಹೆಂಗೆ ಕಾಂಬಿನೇಷನ್ಸ್ ಎಲ್ಲರದು ವರ್ಕೌಟ್ ಆಗಿದೆ ಅಂತ. ಸೊ ಯಾ, ದಟ್ಸ್ ದಟ್. ಆನ್ ಸ್ಕ್ರೀನ್ ಅಲ್ಲಿ ಇವ್ರು ಹೇಗೆ ಅಂತ ನಾವು ನೋಡಿದೀವಿ, ಆಫ್ ಸ್ಕ್ರೀನ್ ಅಲ್ಲಿ ಹೇಗಿದ್ರ ಅಂತ ನೀವೇ ಹೇಳ್ಬೇಕು. ನಾವು ಕೂತಿದಾರಲ್ಲ ಆಫ್ ಸ್ಕ್ರೀನ್ ಅದು ಸೇಮ್ ಆನ್ ಸ್ಕ್ರೀನ್ ಅಲ್ಲಿ ಹೆಂಗಿರ್ತಾರೋ ಆಫ್ ಸ್ಕ್ರೀನ್ ಅಲ್ಲಿ ಹಾ, ಕಂಫರ್ಟಬಲ್ ಆಗಿ ನೆಲ ಸಿಕ್ತೋ ಚೇರ್ ಸಿಕ್ತೋ ಹೋಗ್ತಾರೆ, ಆರಾಮಾಗಿ ಕೂತ್ಕೊಂತಾರೆ. ಕಾಮಿಡಿ ಮಾಡಕ್ಕೆ ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಬಿಡಲ್ಲ. ಯಾರು ಏನ್ ಹೇಳಿದ್ರೆ ವಾಪಸ್ ಹೇಳ್ತಾರೆ. ನನಗೆ ಮಾತ್ರ ಅಲ್ಲ, ಸೆಟ್ಟಲ್ ಇರೋರು ಎಲ್ಲರಿಗೂ ಕಾಲ ನೀವು ಮಾತಾಡಿರ್ತೀರ, ಅವ್ರಿಗೆ ನಿಮಗೆ ಗೊತ್ತೇ ಇರುತ್ತೆ. ನಾನ್ ಜಾಸ್ತಿ ಅವ್ರ ಅಂದ್ರೆ ಪರವಾಗಿ ಮಾತಾಡ್ಬಿಟ್ರೆ ಅವ್ರ ಫ್ಯಾನ್ಸ್ ಅಲ್ಲಿ ಕೋಪ ಮಾಡ್ಕೊಂಡ್ಬಿಡ್ತಾರೋ ಅನ್ನೋದು ಬೇರೆ ಭಯ. ನಮ್ಗೆ ಇಲ್ಲಿ ಮಧ್ಯೆ ಕಾವು ಮಧ್ಯೆ ಬರ್ಬೇಡಿ. ಪರ್ಟಿಕ್ಯುಲರ್ ಆಗಿ ಇದೆ ಅದೇ ಅಂತ ಅಲ್ಲ, ಆ ಸಿಚುವೇಶನ್ ನಾವ್ ಏನಾದ್ರು ಹೇಳಿದ್ರೆ ಅಪ್ಪಿ ತಪ್ಪಿ ಮಿಸ್ಟೇಕ್ ಮಾಡ್ಬಿಟ್ರೆ ಮತ್ತೆ ಮುಗೀತಲ್ಲ, ಗೊತ್ತಿಲ್ಲ. ಯಾ, ಫೈನಲಿ ಸಿನಿಮಾ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದೆ 27ನೇ ತಾರೀಕು. ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀರಾ? ನಾನು ಸಿನಿಮಾದ ಕಥೆ ಕೇಳ್ದಾಗಿಂದ ಕುಂಬಳಕಾಯಿ ಹೊಡಿಯೋ ತನಕ ನಕ್ಕಿರೋದೇ ಆಯ್ತು. ಸಿನಿಮಾಗೆ ಬಂದು ನೋಡೋ ಪ್ರತಿಯೊಬ್ಬರಿಗೂ ನೀವು ಎಂಟ್ರಿಂದ ಎಕ್ಸಿಟ್ ಆಗೋ ತನಕ ನಗ್ತಾನೆ ಇರ್ತೀರಾ ಅನ್ನೋದು ನಮ್ಮೆಲ್ಲರ ಕಡೆಯಿಂದ ಭರವಸೆ. ಒಂದು ಒಳ್ಳೆ ಊಟ ಮಾಡಿದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಲ್ಲ, ಹಾಗೆ ನಾವು ಒಂದು ಒಳ್ಳೆ ಫಿಲ್ಮ್ ನೋಡಿದ್ಮೇಲೂ ನಿಮ್ಗೆ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಮ್ಮ ಫಿಲ್ಮ್ ನೋಡಿದ್ಮೇಲೆ ನಿಮ್ಗೆ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಬನ್ನಿ, ನೀವು ಬಂದು ನೋಡಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಡ್ಬನ್ನಿ, ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬನ್ನಿ. ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ, ಬೆಳೆಸಿ ನಮ್ಮನ್ನು. ಥ್ಯಾಂಕ್ ಯು. ನೋಡಿದ್ರಲ್ವಾ, ಇದು ಸೂಪರ್ ಹಿಟ್ ಸಿನಿಮಾದ ನಾಯಕಿಯಾದಂತಹ ಶ್ವೇತಾ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.